ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಹಬ್ಬಗಳ ಸುರಿಮಳೆ ಅಂತಾನೆ ಹೇಳ್ಬೋದು. ಒಂದಾದ್ರ ಮೇಲೊಂದು ಹಬ್ಬ ಅಂತೂ ಇದ್ದೇ ಇದೆ. ಹಾಗಾದ್ರೆ ಆ ಹಬ್ಬ ಆದ್ರೂ ಯಾವಾಗ ಇದೆ ಆ ಡೇಟ್ ಪ್ರಕಾರ ತಿಳಿಸ್ತಾ ಇದ್ದೀನಿ. ಆ ದಿನಾಂಕಗಳನ್ನ ನೀವು ನೋಟ್ ಮಾಡಿಟ್ಕೊಳ್ಳಿ, ಗುರ್ತ್ ಮಾಡಿಟ್ಕೊಳ್ಳಿ. ಯಾಕಂದ್ರೆ ಕ್ಯಾಲೆಂಡರ್ ನಲ್ಲಿ ಒಂಥರ ಇರುತ್ತೆ, ಪಂಚಾಂಗಗಳಲ್ಲಿ ಬೇರೆ ತರ ಇರುತ್ತೆ. ತಿಥಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಹಬ್ಬಗಳ ವ್ಯತ್ಯಾಸ ಆಗ್ತಾ ಇರುತ್ತೆ. ಹಂಗಾಗಿ ಯಾವ ಹಬ್ಬವನ್ನ ಶ್ರಾವಣ ಮಾಸದಲ್ಲಿ ನಾವು ಆಚರಿಸ್ಬೇಕು ಅಂತ ತಿಳಿಸ್ತಾ ಇದ್ದೀನಿ. ಶ್ರಾವಣ ಮಾಸ ಅಂದ ತಕ್ಷಣ ನಮಗೆ ಹಬ್ಬಗಳ ಸುರಿಮಳೆ ಅಂತಾನೆ ಹೇಳ್ಬೋದು. ಒಂದಾದ ಹಬ್ಬ ಬರ್ತಾನೆ ಇರುತ್ತೆ. ಅದಕ್ಕೆ ನಾವು ಮುಂಚೆನೆ ತಯಾರಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಯಾವ ಹಬ್ಬಗಳನ್ನ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮೊದಲು ನಾವು ಆಷಾಢ ಮಾಸದಲ್ಲಿ ಅಮಾವಾಸ್ಯೆ ದಿನ ಮಾಡುವಂತ ಗೌರಿ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅಮಾವಾಸ್ಯೆ ದಿನ ಪ್ರಾರಂಭ ಮಾಡಬೇಕು. ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆ ತಿಥಿ ಇದೆ. 12ನೇ ತಾರೀಕು ಬುಧವಾರ ಆಗಿತ್ತು. ಅವತ್ತು ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಜ್ಯೋತಿರ್ಭೀಮೇಶ್ವರ ವ್ರತ ಅಂತಾನೂ ಕೂಡ ಹೇಳ್ತೀವಿ. ದೀಪಸ್ತಂಭ ಗೌರಿ ವ್ರತ ಅಂತಾನೂ ಹೇಳ್ತೀವಿ. ಹೀಗೆ ನಾಗರ ಅಮಾವಾಸ್ಯೆ ಅಂತಾನೂ ಕೂಡ ಹೇಳಲಾಗುತ್ತೆ. ಈ ರೀತಿಯಾಗಿ ಆಚರಣೆಯನ್ನ ಮಾಡುವಂತ ಹಬ್ಬ ಇದು ಪೂಜೆ. ಅಮಾವಾಸ್ಯೆ 12ನೇ ತಾರೀಕು, ಆಗಸ್ಟ್ 12ನೇ ತಾರೀಕು ಬುಧವಾರ. ಇನ್ನು ಹೊಸದಾಗಿ ಮದುವೆ ಆಗಿರುವಂತ ಈ ವರ್ಷ ಮೊದಲನೇ ವರ್ಷದಿಂದ ಪ್ರಾರಂಭ ಮಾಡುವಂತವ್ರು ಅಮಾವಾಸ್ಯೆ ದಿವಸ ಮಾಡಬಾರ್ದು. ಅದಕ್ಕೋಸ್ಕರ ದ್ವಾದಶಿ ದಿನನೇ ಪೂಜೆ ಪ್ರಾರಂಭ ಮಾಡಬೇಕಾಗಿರುತ್ತೆ. ಆಷಾಢ ಬಹುಳ ದ್ವಾದಶಿ ಆಗಸ್ಟ್ 10ನೇ ತಾರೀಕು ಸೋಮವಾರ ದ್ವಾದಶಿ ಇದೆ. ಅವತ್ತಿನ ದಿವಸ ಹೀಗೆ ಆಷಾಢದಲ್ಲಿ ತವ್ರ ಮನೆಗೆ ಹೋಗಿರ್ತಾರಲ್ವಾ ಹೆಣ್ಮಕ್ಳು, ಅಲ್ಲಿ ತವ್ರ ಮನೆಯಲ್ಲೇ ಪೂಜೆ ಪ್ರಾರಂಭ ಮಾಡಬೇಕು. ಇನ್ನು ಅತ್ತೆ ಮನೆ ಕಡೆಯವರು ಗೌರಿ ಮತ್ತೆ ಕೆಲವೊಂದು ಪೂಜಾ ಸಾಮಗ್ರಿಗಳನ್ನ ತಗೊಂಡೋಗಿ ಕೊಡ್ಬೇಕಾಗುತ್ತೆ. ಅಲ್ಲೇನೆ ಸೊಸೆ ಕೈಲಿ ಪೂಜೆನ ಮಾಡಿಸ್ಬೇಕಾಗುತ್ತೆ. ಹಂಗಾಗಿ ಮಂಗಳ ಗೌರಿಯನ್ನ ಇಟ್ಬಿಟ್ಟು ಪ್ರಥಮವಾಗಿ ದ್ವಾದಶಿ ದಿನ ಸಾಯಂಕಾಲ ಪೂಜೆ ಮಾಡಬೇಕು. ಮದುವೆ ಆದ ವಸ್ತ್ರದಲ್ಲಿ ಪ್ರಥಮವಾಗಿ ಭೀಮನ ಅಮಾವಾಸ್ಯೆ ಪೂಜೆ, ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಬಾರ್ದು ಅಮಾವಾಸ್ಯೆ ದಿವಸ. ಅದಕ್ಕೋಸ್ಕರ ಕೆಲವೊಂದು ಕಡೆ ದ್ವಾದಶಿ ದಿನನೇ ಮಾಡಿಸ್ತಾರೆ. ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಗೌರಿ ಪೂಜೆ ಮಾಡ್ತಾರೆ. ಆಗಸ್ಟ್ 12ನೇ ತಾರೀಕು ಬುಧವಾರ ದಿವಸ ಜ್ಯೋತಿರ್ಭೀಮೇಶ್ವರ ವ್ರತ. ಇದಾದ್ಮೇಲೆ 14ನೇ ತಾರೀಕು ಶ್ರಾವಣ ಶುಕ್ರವಾರ, ಪ್ರಥಮ ಶುಕ್ರವಾರ, ಮಾಸ ಮಹಾಲಕ್ಷ್ಮಿ ಕಲಶ ಸ್ಥಾಪನೆ. ಮಾಸ ಮಹಾಲಕ್ಷ್ಮಿ ಅಂತ ಹೇಳಿ 1 ತಿಂಗಳು ಲಕ್ಷ್ಮೀ ದೇವಿಯ ಕಲಶವನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ. 1 ತಿಂಗಳಾದ್ಮೇಲೆ ಅಲ್ಲಿ ಜ್ಯೇಷ್ಠಾದೇವಿ ಆಹ್ವಾನ ಇರುತ್ತೆ. ಜ್ಯೇಷ್ಠಾದೇವಿ ಮಹಾಲಕ್ಷ್ಮಿ ಇಬ್ಬರನ್ನು ಕೂರಿಸ್ಬಿಟ್ಟು ಪೂಜೆಯನ್ನ ಮಾಡ್ಬಿಟ್ಟು ವಿಸರ್ಜನೆಯನ್ನ ಮಾಡುವಂಥದ್ದು. ಈ ರೀತಿ 1 ತಿಂಗಳು ಪೂಜೆ ಮಾಡುವಂಥದ್ದು. ಮಾಸ ಮಹಾಲಕ್ಷ್ಮಿ ಕಲಶ ಸ್ಥಾಪನೆ 14ನೇ ತಾರೀಕು ಆಗಸ್ಟ್ 14ನೇ ತಾರೀಕು ಶುಕ್ರವಾರ. ಆಗಸ್ಟ್ 14ನೇ ತಾರೀಕು ಭಾನುವಾರ ನಾಗರ ಚೌತಿ, ನಾಗ ಚತುರ್ಥಿ ಅಂತಾನು ಹೇಳ್ತೀವಿ. ಭಾನುವಾರ ದಿವಸ ಬಂದಿದೆ, ನಾಗರ ಚೌತಿಯನ್ನ ಆಚರಿಸಬೇಕು. ಇನ್ನು 17ನೇ ತಾರೀಕು ಪಂಚಮಿ ಸೋಮವಾರ. ಆಗಸ್ಟ್ 17ನೇ ತಾರೀಕು ನಾಗ ಪಂಚಮಿ ಇರುತ್ತೆ. ನಂತರ ಆಗಸ್ಟ್ 18ನೇ ತಾರೀಕು ಷಷ್ಠಿ ಪೂಜೆ ಇರುತ್ತೆ. ಅವತ್ತು ಮಂಗಳವಾರ ಬಂದಿದೆ, ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು. ಮತ್ತೆ ಅವತ್ತು ಮಂಗಳ ಗೌರಿ ಪೂಜೆಯನ್ನ ಪ್ರಾರಂಭ ಮಾಡಬೇಕು. ಕಲ್ಕಿ ಜಯಂತಿ ಇದೆ. ಸಿರಿಯಾಳ ಷಷ್ಠಿ ಪೂಜೆಯನ್ನು ಸಹ ಹೊಸದಾಗಿ ಮದುವೆ ಆಗಿರುವಂತವ್ರು 18ನೇ ತಾರೀಕು ಮಾಡಬೇಕಾಗುತ್ತೆ. ನೀವು ಕಾಯ್ತಿರುವಂತ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ 21ನೇ ತಾರೀಕು ನಾವು ಆಚರಿಸಬೇಕಾಗುತ್ತೆ. ಕೆಲವರೆಲ್ಲ ಆಗಸ್ಟ್ 28ನೇ ತಾರೀಕು ಆಚರಿಸುವಂತವ್ರು ಹುಣ್ಣಿಮೆ ಶುಕ್ರವಾರ. ಕೆಲವರೆಲ್ಲ ವರಮಹಾಲಕ್ಷ್ಮಿ ವ್ರತವನ್ನ ಆ ದಿನ ಕೂಡ ಆಚರಿಸ್ತಾರೆ. ಪ್ರತಿ ವರ್ಷದಂತೆ ನಾವು ವರಮಹಾಲಕ್ಷ್ಮಿ ವ್ರತವನ್ನ ಯಾವಾಗಲೂ ಕೂಡ 2ನೇ ಶ್ರಾವಣ ಶುಕ್ರವಾರದಲ್ಲಿ ಆಚರಿಸುವಂಥದ್ದು. ಅದಕ್ಕೋಸ್ಕರ ಈ ಸಲಿನೂ ಕೂಡ 21ನೇ ತಾರೀಕೆ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬೇಕು. 28ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನ ಮಾಡುವಂತವ್ರು ಅವತ್ತಿನ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡ್ಕೊಳ್ಬಹುದು. ಸತ್ಯನಾರಾಯಣ ಸ್ವಾಮಿ ಮತ್ತೆ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ವಿಶೇಷ ಫಲವನ್ನ ಕೊಡ್ತಾರೆ. ಮತ್ತೆ ಅವತ್ತಿನ ದಿವಸ ನೂಲ ಹುಣ್ಣಿಮೆ ಅಂತಾನೂ ಕೂಡ ಇರುತ್ತೆ. ರಕ್ಷಾ ಬಂಧನ ಅವತ್ತೇ ಇದೆ. ಇನ್ನು ಆಗಸ್ಟ್ 29, 30, 31 ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ರಾಯರ ಆರಾಧನೆಯ ಮಹೋತ್ಸವ ಬರುತ್ತೆ. ನಂತರ 1ನೇ ತಾರೀಕು ಮಂಗಳವಾರ ಮಂಗಳ ಗೌರಿ ಪೂಜೆಯನ್ನ ಮಾಡ್ಕೋಬೇಕಾಗುತ್ತೆ. ಸೆಪ್ಟೆಂಬರ್ 1ನೇ ತಾರೀಕು, ಇನ್ನು ಸೆಪ್ಟೆಂಬರ್ 4ನೇ ತಾರೀಕು ಅಷ್ಟಮಿ ತಿಥಿ ಇದೆ. ಆ ದಿನ ಕೃಷ್ಣ ಜನ್ಮಾಷ್ಟಮಿ. ಅವತ್ತು ರೋಹಿಣಿ ನಕ್ಷತ್ರ ಇದೆ. ಅವತ್ತೇ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡಬೇಕಾಗುತ್ತೆ. ಅವತ್ತು ಉಪವಾಸ ಇರುತ್ತೆ. 4ನೇ ಶುಕ್ರವಾರ ಸೆಪ್ಟೆಂಬರ್ ತಿಂಗಳಲ್ಲಿ 4ನೇ ತಾರೀಕು ಬರ್ತಾ ಇದೆ. ಇನ್ನು 5ನೇ ತಾರೀಕು ಸೆಪ್ಟೆಂಬರ್ 5 ಶನಿವಾರ ನವಮಿ ತಿಥಿ ಇದೆ. ಅವತ್ತು ಪಾರಣೆ ಇರುತ್ತೆ. 4ನೇ ತಾರೀಕು ಉಪವಾಸ, 5ನೇ ತಾರೀಕು ಪಾರಣೆ ಇರುತ್ತೆ. ಮತ್ತೆ ಸೆಪ್ಟೆಂಬರ್ 8ನೇ ತಾರೀಕು ಮಂಗಳ ಗೌರಿ ವ್ರತ ಇರುತ್ತೆ. ಈ ರೀತಿಯಾಗಿ ಶ್ರಾವಣ ಮಾಸದಲ್ಲಿ ನಾವು ಆಚರಣೆ ಮಾಡಬೇಕಾಗಿರುವಂತ ಹಬ್ಬಗಳು ಯಾವತ್ತಿದೆ ಅಂತ ತಿಳಿಸಿದ್ದೀನಿ. ಮುಂಚೆನೆ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನೀವು ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಈ ದಿನಗಳನ್ನು ನೋಡ್ಕೊಂಡು ಇಟ್ಕೊಳ್ಳಿ. ಡೇಟ್ಗಳನ್ನ ಗುರ್ತಾಕಿಟ್ಕೊಳ್ಳಿ. ಯಾವತ್ ಏನೇನ್ ಬಂದಿದೆ ಪೂಜೆಗಳು ಹಬ್ಬಗಳು ಅಂತ
ಹೇಳಿ. ಹಬ್ಬಗಳಿದೆ ಅಂತ ಅಂದಾಗ ತುಂಬಾ ಕೆಲಸ ಕೂಡ ಇದ್ದೇ ಇರುತ್ತಲ್ವಾ, ಹಾಗಾಗಿ ಮುಂಚೆನೆ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಸಹ ಸಂತೋಷದಿಂದ ಈ ಸಲ 2026ರಲ್ಲಿ ಎಲ್ಲಾ ಹಬ್ಬಗಳನ್ನ ಆಚರಣೆನ ಮಾಡೋಣ ಅಂತ ಹೇಳ್ತಾ ಶ್ರಾವಣ ಮಾಸದಲ್ಲಿ ಯಾವೆಲ್ಲ ಹಬ್ಬಗಳಿದೆ ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.